ಹೆಲೋ ವಿವರ್ಸ್, ವೆಲ್ಕಮ್ ಟು ಬಸವ ಐಟೆ ಮಾನ್ವಿ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಇಫ್ ಸ್ಟೇಟ್ಮೆಂಟ್ ಅಂದರೆ ಕಂಟ್ರೋಲ್ ಸ್ಟೇಟ್ಮೆಂಟಲ್ಲಿ ಬರುವಂಥ ಮೊದಲೇದು ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಹಾಗೆ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ಬೋತ್ ಎರಡು ಕ್ಲಾಸ್ ಅಂದರೆ ಎರಡು ಟಾಪಿಕ್ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಆ್ಯಂಡ್ ರಿಲೇಟೆಡ್ ಪ್ರೋಗ್ರಾಮ್ನು ನಾನು ನಿಮಗೆ ತೋರಿಸ್ತಾ ಹೋದೆ ವಿತ್ ಔಟ್ಪುಟ್ ಆಗಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ಕಲಿಯೋಣ. ಇಫ್ ಎಲ್ಸ್ ಲ್ಯಾಡರ್ ಆಗಿರ್ಬೋದು, ನೆಸ್ಟೆಡ್ ಇಫ್ ಆಗಿರ್ಬೋದು, ಈ ರೀತಿ ಅಂತ ನೆಕ್ಸ್ಟ್ ಟಾಪಿಕ್ಸ್ನ ಇವತ್ತಿನ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಇಫ್ ಎಲ್ಸ್ ಲ್ಯಾಡರ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ಇವತ್ತಿನ ಕ್ಲಾಸಲ್ಲಿ ಇಫ್ ಎಲ್ಸ್ ಲ್ಯಾಡರ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ತಿಳ್ಕೊಳ್ಳೋಣ. ಇಫ್ ಎಲ್ಸ್ ಲ್ಯಾಡರ್ ಇನ್ C++ ಲ್ಯಾಂಗ್ವೇಜ್ ಇಸ್ ಡಿಫೈನ್ಡ್ ಆಸ್ ಅ ಪ್ರೋಗ್ರಾಮಿಂಗ್ ಕಂಡೀಷನಲ್ ಸ್ಟೇಟ್ಮೆಂಟ್ ದಟ್ ಹ್ಯಾಸ್ ಅ ಮಲ್ಟಿಪಲ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಬ್ಲಾಕ್ಸ್. ಸೊ ಇದರಲ್ಲಿ ನೋಡಿ, ಸೊ ಪ್ರೀವಿಯಸ್ ಅಲ್ಲಿ ಇಫ್ ಕಂಟ್ರೋಲ್ ಆಗಿರ್ಬೋದು, ಇಫ್ ಎಲ್ಸ್ ಕಂಟ್ರೋಲ್ ಆಗಿರ್ಬೋದು, ಅದಕ್ಕಿಂತ ಇದು ಏನ್ ಚೇಂಜಸ್ ಅಂದ್ರೆ ಇಟ್ ಹ್ಯಾಸ್ ವರ್ಕ್ಸ್. ಹೇಗೆ ವರ್ಕ್ ಆಗುತ್ತೆ? ಮಲ್ಟಿಪಲ್ ಎಲ್ಸ್ ಇಫ್ ಅಂದ್ರೆ ಇದರಲ್ಲಿ ಏನ್ ಮಾಡ್ಬೋದು? ಸೊ ನಾವು ಇಫ್ ಅಲ್ಲಿ ಓನ್ಲಿ ಇಫ್ ಮಾತ್ರ ಬಳಕೆ ಮಾಡ್ತಿದ್ವಿ ಪ್ರೋಗ್ರಾಮ್ ಅಲ್ಲಿ. ಸೊ ಇಫ್ ಎಲ್ಸ್ ಅಲ್ಲಿ ಇಫ್ ಮತ್ತೆ ಎಲ್ಸ್ ಎರಡನ್ನೂ ನಾವೇನ್ ಮಾಡ್ತಿದ್ವಿ? ಯೂಸ್ ಮಾಡ್ತಾ ಇದ್ವಿ ಪ್ರೋಗ್ರಾಮ್ ಅಲ್ಲಿ. ಅಂಡ್ ಇಲ್ಲಿ ಏನಾಗ್ತಾ ಇದೆ? ಮಲ್ಟಿಪಲ್ ಎಲ್ಸ್ ಇಫ್ ಅಂದ್ರೆ ನಮ್ಗೆ ಎಷ್ಟು ಸಾರಿ ಬೇಕು ಕಂಡೀಷನ್ಸ್ ಏನಾದ್ರು ಅಪ್ಲೈ ಮಾಡ್ಲಿಕ್ಕಿದ್ರೆ ಅಂದ್ರೆ ಕೊಟ್ಟಿರುವಂತ ಕ್ವಶನ್ ಮೇಲೆ ಡಿಪೆಂಡ್. ಹಾಗಾಗಿ ನಾವೇನ್ ಮಾಡ್ಬೋದು? ಎಲ್ಸ್ ಇಫ್ ನ ಸೊ ಅಗೇನ್ ಅಂಡ್ ಅಗೇನ್ ಮಲ್ಟಿಪಲ್ ಟೈಮ್ಸ್ ನಾವೇನ್ ಮಾಡ್ಬೋದು? ಸ್ಟೇಟ್ಮೆಂಟ್ಸ್ ನ ಸೊ ಅಲ್ಲಿ ಇನ್ಪುಟ್ ಕೊಡ್ಬೋದು ಅಂತ ಹೇಳಿ. If any of the condition is true, then the control will exit the else if ladder and execute the next set of statements. So ಇಲ್ಲಿ ಏನಾಗುತ್ತೆ? ಇನ್ ಕೇಸ್ ಏನಾದ್ರೂ ಒಂದು ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಸಮ್ ಟೈಮ್ಸ್ ಎರರ್ಸ್ ಏನಾದ್ರು ಎಕ್ಸಿಕ್ಯೂಟ್ ಆಯ್ತು ಅಂತಂದ್ರೆ ಸೊ ಅಲ್ಲಿ ನಾವೇನ್ ಮಾಡ್ಬೋದು? ಎರರ್ಸ್ ನ ಕ್ಲೀನ್ ಮಾಡ್ಕೊಂಡು ಇಫ್ ಎಲ್ಸ್ ಲ್ಯಾಡರ್ ನ ಯೂಸ್ ಮಾಡ್ತಾ, ಮೀನ್ಸ್ ಲ್ಯಾಡರ್, ವಾಟ್ ಇಸ್ ಲ್ಯಾಡರ್? ಸ್ಟೆಪ್ ಬೈ ಸ್ಟೆಪ್ ಲ್ಯಾಡರ್, ಹೌದಾ? ಅದೇ ತರ ಸೊ ಸ್ಟೆಪ್ ಬೈ ಸ್ಟೆಪ್ ಲ್ಯಾಡರ್ ನ ನಾವಿಲ್ಲಿ ಇನ್ಪುಟ್ ಕೊಡ್ತಾ ಹೋಗ್ಬೋದು ಅಂತ ಹೇಳಿ. ಸೊ ಈ ಡೆಫಿನೇಷನ್ ಅರ್ಥ ಇದು. ಫ್ಲೋ ಚಾರ್ಟ್ ನೋಡೋಣ. ಫ್ಲೋ ಚಾರ್ಟ್ ಇದ್ರೆ ನಮಗೆ ಪ್ರೋಗ್ರಾಮ್ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಓಕೆ, ನೋಡಿ ಇಲ್ಲಿ ಫ್ಲೋ ಚಾರ್ಟ್ ಯಾವ ರೀತಿ ಇದೆ ಅಂದ್ರೆ, ಫಸ್ಟ್ ಏನ್ ಮಾಡ್ತೀವಿ ನಾವು ಫ್ಲೋ ಚಾರ್ಟ್ ಅಲ್ಲಿ? ಐ ಮೀನ್ ಸ್ಟಾರ್ಟ್ ಅಂದ್ರೆ ಹೆಡರ್ ಸೆಕ್ಷನ್ ಅಪ್ಲೈ ಮಾಡ್ತೀವಿ, ಹೌದಾ? ಸೊ ಹಾಗಾಗಿ ಫ್ಲೋ ಚಾರ್ಟ್ ಅಲ್ಲಿ ಫಸ್ಟ್ ಬರೋದೇ ಸ್ಟಾರ್ಟ್ ಕಂಡೀಷನ್. ಸೊ ಇಲ್ಲಿ ಏನ್ ಮಾಡ್ತೀವಿ? ಸ್ಟಾರ್ಟ್ ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ದೆನ್ ಕಂಡೀಷನ್ 1. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು? ಕಂಡೀಷನ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ. ಕಂಡೀಷನ್ 1 whether the given condition is true or false. ಇದು ನಮ್ ಕಂಡೀಷನ್. ಅಂಡ್ ಇದರಲ್ಲಿ ಕಂಡೀಷನ್ 1 ಅಲ್ಲಿ ನಾವೇನ್ ಮಾಡ್ತೀವಿ? ಸ್ಟೇಟ್ಮೆಂಟ್ 1 ನ ಕೊಡ್ತೀವಿ. ಮೀನ್ಸ್ ಏನಾದ್ರೂ ಕಂಡೀಷನ್ಸ್ ಇರುತ್ತೆ, ಹೌದಾ? ಒಂದು ಪರ್ಟಿಕ್ಯುಲರ್ ಕ್ವೆಶ್ಚನ್ ಮೇಲೆ ಏನಾಗುತ್ತೆ? ಸೊ ಸ್ಟೇಟ್ಮೆಂಟ್ಸ್ ಇರುತ್ತೆ ಹಾಗೆ ಕಂಡೀಷನ್ಸ್ ಇರುತ್ತೆ. ನಾವಲ್ಲಿ ಸೆವೆರಲ್ ಕಂಡೀಷನ್ಸ್ ಇಲ್ಲೇನ್ ನೋಡಿ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಅಂದ್ರೆ ಎಷ್ಟು ಸರಿ ಆಗಿದೆ? ಒಂದೇ ಸರಿ ಕಂಡೀಷನ್ ಅಲ್ಲ, ಇಲ್ಲಿ 2 ಟೈಮ್ಸ್ ಆಗಿದೆ ಅಗೇನ್. ದೆನ್ ನೆಕ್ಸ್ಟ್ ನೋಡಿ ಇಲ್ಲಿ ಕಂಡೀಷನ್ 2 ಅಂಡ್ ವೆದರ್ ದ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಅಗೇನ್ ಏನಾಗಿದೆ? ವೆದರ್ ದ ಕಂಡೀಷನ್ ಬೋತ್ ಸೈಡ್ ಇದೇನಾಗಿದೆ? ಇಂಡಿಕೇಟ್ ಏನ್ ಮಾಡ್ತಾ ಇದೆ? ಬೋತ್ ಸೈಡ್ ಟ್ರೂ ಇದೆನಾ ಫಾಲ್ಸ್ ಇದೆನಾ ಸ್ಟೇಟ್ಮೆಂಟ್ 2 ಅಲ್ಲಿ ಅಂತ ಹೇಳಿ ಅರ್ಥ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಂಡೀಷನ್ ಎನ್ ಇದು. ಸೊ ಸ್ಟೇಟ್ಮೆಂಟ್ಸ್ 2 ಅಲ್ಲ ಇದು ಇಲ್ಲಿರೋದು, ಸ್ಟೇಟ್ಮೆಂಟ್ ಎನ್ ಅಂದ್ರೆ ಎಟ್ ಲಾಸ್ಟ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕಂಟಿನ್ಯೂಸ್ ನಿಮ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನಾವು ಪ್ರೋಗ್ರಾಮ್ ನ ಡ್ರ್ಯಾಗ್ ಮಾಡ್ಕೋತಾ ಹೋಗ್ಬೋದು. ಎಟ್ ಲಾಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ? ಸ್ಟೇಟ್ಮೆಂಟ್ ಎನ್ ಅಂತ ಹೇಳಿ ಹಾಕ್ತಿವಿ. ಅಂದ್ರೆ ಎನ್ ಅಂತಂದ್ರೆ ಎಂಡ್ ಅಂತ ಹೇಳಿ ಅರ್ಥ ಅಲ್ಲಿಗೆ. ಅಂಡ್ ದ ಕಂಡೀಷನ್ ಗಿವನ್ ಕಂಡೀಷನ್ ಇಟ್ ವಾಸ್ ಅ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ ಇಲ್ಲಿನೂ ಕಂಡೀಷನ್ಸ್ ಅಪ್ಲೈ ಮಾಡಿದರೆ. ಅಂಡ್ ಲಾಸ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿಗೆ ಏನಾಗುತ್ತೆ? ಸೊ ಒಂದು ಫ್ಲೋ ಚಾರ್ಟ್, ಇದು ಜಸ್ಟ್ ಸ್ಯಾಂಪಲ್. ಇದು ಫ್ಲೋ ಚಾರ್ಟ್ ಅನ್ನೋದು ನಾವಿಲ್ಲಿ ಫಸ್ಟ್ ಹೇಗೆ ಡಿಸೈನ್ ಮಾಡಬೇಕು ಪ್ರೋಗ್ರಾಮ್ ಅನ್ನೋದು ಒಂದು ಸ್ಟ್ರಕ್ಚರ್ ಕಾಣುತ್ತೆ. ಸೊ ಈ ಬೇಸ್ ಮೇಲೆ ನಾವೇನ್ ಮಾಡಬೇಕು? ಪ್ರೋಗ್ರಾಮ್ ನ ಡಿಸೈನ್ ಮಾಡಬೇಕು. ಇವಾಗ ಏನ್ ಮಾಡೋಣ? ಪ್ರೋಗ್ರಾಮ್. ಸೊ ನಾನು ನಿಮ್ಗೆ ಪ್ರೋಗ್ರಾಮ್ ತೋರಿಸ್ತೀನಿ. ಓಕೆ, ಪ್ರೋಗ್ರಾಮ್ ನೋಡಿ ಇಲ್ಲಿ. ಸೊ ಪ್ರೋಗ್ರಾಮ್ ದಿಸ್ ಇಸ್ ಅ ಸಿಂಪಲ್ ಇಫ್ ಎಲ್ಸ್ ಲ್ಯಾಡರ್ ಪ್ರೋಗ್ರಾಮ್ ಇದು. ಸೊ ಫಸ್ಟ್ ನೋಡಿ ಹೆಡರ್ ಸೆಕ್ಷನ್ ಡಿಕ್ಲೇರ್ ಮಾಡಿದ್ದೀನಿ. ಅದಾದ್ಮೇಲೆ ಯೂಸಿಂಗ್ ನೇಮ್ ಸ್ಪೇಸ್ std ಮೇನ್ ಸೆಕ್ಷನ್ ಇಂಟ್ ಮೇನ್ ಓಪನ್ ಕ್ಲೋಸ್ ಕಾಮನ್ ಬ್ರಾಕೆಟ್ಸ್ ಐ ಮೀನ್ ಪ್ಯಾರೆಂಥೀಸ್, ದೆನ್ ಓಪನ್ ಫ್ಲಾರ್ ಬ್ರಾಕೆಟ್, ಇಮಿಡಿಯೇಟ್ ಫ್ಲಾರ್ ಬ್ರಾಕೆಟ್ ಓಪನ್ ಆಗಬೇಕು. ದೆನ್ ಎಂಟರ್ ಇಂಟ್ ಸ್ಕೋರ್ ಅಂದ್ರೆ ಇಲ್ಲಿ ನಾನು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ದೀನಿ. ಯಾವ ರೀತಿ ಅಂತಂದ್ರೆ ಒಂದು ಸ್ಟೂಡೆಂಟ್ ಸ್ಕೋರಿಂಗ್. ಸೊ ಇಲ್ಲಿ ಏನ್ ತಗೊಂಡಿದ್ದೀನಿ? ಪರ್ಟಿಕ್ಯುಲರ್ ಸ್ಟೂಡೆಂಟ್ ಸ್ಕೋರಿಂಗ್ ನ ತಗೊಂಡಿದ್ದೀನಿ. ಅಂಡ್ ಇದರಲ್ಲಿ ಕೌಂಟ್. ಸೊ ಕೌಂಟ್ ಅಲ್ಲಿ ನಾವು ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ. ವಾಟ್ ಆರ್ ದ ಕಂಡೀಷನ್ಸ್? ಎಂಟರ್ ಯುವರ್ ಸ್ಕೋರ್ ಬಿಟ್ವೀನ್ 0 to 100 ಅಂದ್ರೆ ಸ್ಕೋರ್ ಎಷ್ಟು ಕೊಟ್ಟಿರ್ತೀವಿ ನಾವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಇಫ್ ಇದೆ, ಹೌದಾ? ಸೊ ಇಲ್ಲಿ ಇಫ್ ಕಂಡೀಷನ್ ಅಪ್ಲೈ ಮಾಡಿದೀನಿ. ಸ್ಕೋರ್ ಗ್ರೇಟರ್ ದೆನ್ ಈಕ್ವಲ್ ಟು 90. ಇನ್ ಕೇಸ್ ನಮ್ಗೆ 90 ಅಂದ್ರೆ 90+ ಏನಾದ್ರು ಬಂದಿದ್ರೆ ಏನಾಗುತ್ತೆ? ಸೊ ಎ ಗ್ರೇಡ್ ಅಂತ ಹೇಳಿ ಬರುತ್ತೆ. ದೆನ್ ನೆಕ್ಸ್ಟ್ ಇಫ್ ಎಲ್ಸ್ ಅಲ್ಲಿ ನಾನು ತಗೊಂಡಿದ್ದೀನಿ ಗ್ರೇಟರ್ ದೆನ್ 50 ಅಂದ್ರೆ 50 ಅಬೋವ್ ಮಾರ್ಕ್ಸ್ ಬಂದಿದ್ರೆ ಸೊ ಅಲ್ಲಿ ಏನಾಗುತ್ತೆ? ಗ್ರೇಡ್ ಈಸ್ ಬಿ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಮತ್ತೆ ಇಫ್ ಎಲ್ಸ್ ನೋಡಿ, ಇಲ್ಲಿ ಇಫ್ ಎಲ್ಸ್ ಕಾಣ್ತಾ ಇದೆ.
ಇಫ್ ಎಲ್ ಸ್ಕೋರ್ ಗ್ರೇಟರ್ ದೆನ್ 50 ಆಯ್ತು, ದೆನ್ ಗ್ರೇಟರ್ ದೆನ್ 35. ಸೊ ಇನ್ ಕೇಸ್ 35 ಅಬೋವ್ ಬಂತು ಅಂತಂದ್ರೆ ಏನಾಗುತ್ತೆ, ಸೊ ದಟ್ ಈಸ್ ಅ ಸಿ ಗ್ರೇಡ್. ಅಂಡ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಸೊ ಸಿ ಗ್ರೇಡ್ ಆಯ್ತು, ಹೌದಾ. ಈ ರೀತಿ ನಾವೇನ್ ಮಾಡ್ತೀವಿ, ಔಟ್ಪುಟ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಆಲ್ರೆಡಿ ನಾನು ಸೇವ್ ಮಾಡಿದ್ದೀನಿ ಅಂಡ್ ಕಂಪೈಲ್ ಅಂಡ್ ರನ್. ಓಕೆ, ಸೊ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಅಲ್ಲಿ ನೋಡಿ, ಇಲ್ಲಿ ಎಂಟರ್ ಯುವರ್ ಸ್ಕೋರ್ ಬಿಟ್ವೀನ್ 0 to 100. ಸೊ ಅಲ್ಲಿ ಕೇಳ್ತಾ ಇದೆ ಯಾವ ಸ್ಕೋರ್ ಹಾಕ್ತೀರಿ, ಎಷ್ಟು ಸ್ಕೋರ್ ಹಾಕ್ತೀರಿ, ಅದ್ರ ಮೇಲೆ ಗ್ರೇಡ್ ಡಿಸೈಡ್ ಆಗುತ್ತೆ. ಅಂಡ್ ನಾನು ಇಲ್ಲಿ ಏನ್ ಕೊಡ್ತಾ ಇದ್ದೀನಿ, 65 ಕೊಡ್ತಾ ಇದ್ದೀನಿ. ಸೊ 65 ಸ್ಕೋರ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಯುವರ್ ಗ್ರೇಡ್ ಇಸ್ ಬಿ. ಸೊ ನಾವ್ ಎಷ್ಟು ಕೊಟ್ಟಿರ್ತೀವಿ, ಅಬೋವ್ 50 ಅಂತ ಹೇಳಿ ಹೇಳಿತ್ತು, ಹೌದಾ. ಅಂಡ್ ಇನ್ನೊಂದು ಸ್ಕೋರ್ ಕೊಡೋಣ, ಎಕ್ಸಿಕ್ಯೂಷನ್. ಸೊ ಎಕ್ಸಿಕ್ಯೂಟ್ ಆರ್ ಶಾರ್ಟ್ ಕಟ್ ಅಲ್ಲಿ ನೀವು F11 ಅಂತ ಹೇಳಿ ಕ್ಲಿಕ್ ಮಾಡ್ಕೋಬಹುದು. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಶಾರ್ಟ್ ಕಟ್ಸ್ ಯೂಸ್ ಮಾಡಿ. ಅಂಡ್ ಸೊ ಔಟ್ಪುಟ್ ನೋಡೋಣ. ಓಕೆ, ಇಲ್ಲಿ ನಾನೇನ್ ಕೊಡ್ತೀನಿ, 92 ಅಂತ ಹೇಳಿ ಕೊಡ್ತಾ ಇದ್ದೀನಿ. ಯುವರ್ ಗ್ರೇಡ್ ಈಸ್ ಎ. ಇಷ್ಟೇ. ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂಸ್ ಡಿಕ್ಲೇರ್ ಆಗುತ್ತೆ. ಯಾವ ರೀತಿ ಅಂದ್ರೆ, ನಾವು ಪರ್ಟಿಕ್ಯುಲರ್ ಸ್ಕೋರ್ ಯಾವ ರೀತಿ ಡಿಕ್ಲೇರ್ ಮಾಡ್ಕೋಬೇಕು ಅನ್ನೋದೇ ಒಂದು ಪ್ರೋಗ್ರಾಮ್ ಇದು ಫಾರ್ಮೆಟ್. ಅಂಡ್ ಪ್ರೋಗ್ರಾಮ್ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊರಿ. ಅಂಡ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ, ನೆಸ್ಟೆಡ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ನಾವು ಇವಾಗ ಏನೇನ್ ಕಲ್ತ್ವಿ, ಇಫ್ ಕಂಟ್ರೋಲ್ ಆಯ್ತು, ಇಫ್ ಎಲ್ಸ್ ಕಂಟ್ರೋಲ್ ಆಯ್ತು, ಇಫ್ ಎಲ್ಸ್ ಕಂಟ್ರೋಲ್ ಲ್ಯಾಡರ್ ಆಯ್ತು. ದೆನ್ ನೆಕ್ಸ್ಟ್ ಇವಾಗಿರೋದು ನೆಸ್ಟೆಡ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಓಕೆ, ಡೆಫಿನಿಷನ್ ನೋಡೋಣ ಅದಕ್ಕಿಂತ ಮುಂಚೆ. Nested if statement in C++ language is defined as a programming conditional statements that comprises of another if statement inside the previous if statement. So ಇಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಅಲ್ಲಿ ನಾವೇನ್ ಇಫ್ ಎಲ್ಸ್ ಅಲ್ಲಿ ನೋಡಿರ್ಬೋದು, ಇಫ್ ಕಂಡೀಷನ್ ಅಪ್ಲೈ ಮಾಡ್ಬೋದು, ಅಂಡ್ ಅಗೇನ್ ಇಫ್ ಎಲ್ಸ್ ಅಂಡ್ ಅಗೇನ್ ಎಲ್ಸ್ ಆಯ್ತು. ಸೊ ಇವಾಗ ಏನು ಕಂಟಿನ್ಯೂಸ್ ನಾವು ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ ಪ್ರೋಗ್ರಾಮ್ ಲೆಂದಿ ಆಗ್ಬೇಕು, ಡ್ರ್ಯಾಗ್ ಮಾಡ್ಕೋಬೇಕು ಅಂದ್ರೆ ನಾವು ಎಲ್ಸ್ ಕಂಡೀಷನ್ಸ್ ನ ಅಪ್ಲೈ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಪ್ರೋಗ್ರಾಮ್ ಲೆಂದಿ ಪ್ರೋಗ್ರಾಮ್ ಆಗುತ್ತೆ. ಅದೇ ತರ ನೆಸ್ಟೆಡ್ ಇಫ್ ಅಲ್ಲಿ ಏನಾಗುತ್ತೆ, ಇಟ್ ಕಂಪ್ರೈಸಸ್. ಸೊ ತೀರಾ ದೊಡ್ಡದಾಗ್ಲಿಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರೋಗ್ರಾಮ್ ಆಗಿ ಮಾಡ್ಕೋಬಹುದು ವಿತ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಂತ ಹೇಳಿ ಹೇಳ್ತೀವಿ. ಅಂಡ್ ಇದು ಫ್ಲೋ ಚಾರ್ಟ್ ನೋಡೋಣ. ಓಕೆ, ಸೊ ಫ್ಲೋ ಚಾರ್ಟ್ ನೋಡಿ. ಇಲ್ಲಿ ಫಸ್ಟ್ ಸ್ಟಾರ್ಟ್, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಹೆಡರ್ ಸೆಕ್ಷನ್ ಹೇಗ್ ಬರಿತೀವೋ ಅದೇ ತರ ಒಂದು ಫ್ಲೋ ಚಾರ್ಟ್ ಡಿಸೈನ್ ಮಾಡ್ಬೇಕಾದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸನೇ ಸ್ಟಾರ್ಟ್ ಅಂತ ಹೇಳಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ. ಕೊಟ್ಟಿರುವಂತ ಕಂಡೀಷನ್ಸ್ ಟ್ರೂ ಇದೆನಾ ಫಾಲ್ಸ್ ಇದೆನಾ ಅಂತ ಹೇಳಿ ಚೆಕ್ ಮಾಡುತ್ತೆ. ಅಂಡ್ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಅಂಡ್ ಕಂಡೀಷನ್ 1, ಕಂಡೀಷನ್ 2 ಅಂತ ಹೇಳಿ ಕೊಟ್ಟಿದ್ದೀವಿ. ಅಂಡ್ ಲಾಸ್ಟ್ ಸ್ಟೇಟ್ಮೆಂಟ್ 3. ಇಲ್ಲಿ ಏನ್ ಮಾಡ್ತೀವಿ, ಸ್ಟೇಟ್ಮೆಂಟ್ಸ್ ನಮ್ಗೆ ಎಲ್ಲಿವರೆಗೆ ಬೇಕು, ಸಿಂಗಲ್ ಸ್ಟೇಟ್ಮೆಂಟ್ ಕೊಟ್ರು ಓಕೆ, ಆರ್ ಡಬಲ್ ಸ್ಟೇಟ್ಮೆಂಟ್ಸ್, ಆರ್ ಕಂಟಿನ್ಯೂಸ್ ನಿಮ್ಗೆ ಎಲ್ಲಿವರೆಗೂ ಒಂದು ಪ್ರೋಗ್ರಾಮ್ ನಿಮ್ಗೆ ಎಕ್ಸಿಕ್ಯೂಷನ್ ಆಗೋಕ್ಕಿಂತ ಮುಂಚೆ ನೀವು ಎಷ್ಟಾದ್ರೂ ಕಂಟೆಂಟ್ ಕೊಡ್ಬೋದು, ಬಟ್ ಲೆಂದಿ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಒಂದು ಚಿಕ್ಕದಾಗಿರುವಂತ ಪ್ರೋಗ್ರಾಮ್ ಡಿಸೈನ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ನೋಡ್ಬೋದು ಕಂಡೀಷನ್ ನಂಬರ್ 1 ಅಂಡ್ ಕಂಡೀಷನ್ ನಂಬರ್ 2. ಸೊ ಇಲ್ಲಿ ಏನಾಗ್ಬೇಕು, 2 ಆಗ್ಬೇಕು. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಏನಾಗಿದೆ, ಆಲ್ ಪ್ರೋಗ್ರಾಮ್ಸ್ ಅಂದ್ರೆ ಏನಾಗುತ್ತೆ, ನಮ್ಗೆ ಔಟ್ಪುಟ್ ಜನರೇಟ್ ಆಗ್ಬೇಕು ಅಂದ್ರೆ ಎಲ್ಲಾ ಸ್ಟೇಟ್ಮೆಂಟ್ಸ್ ಅಪ್ಲೈ ಆಗಿ ಅಟ್ ಲಾಸ್ಟ್ ಅಲ್ಲಿ ನಾವೇನ್ ಬರುತ್ತೆ, ಇಲ್ಲಿ ಔಟ್ಪುಟ್ ಜನರೇಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಔಟ್ಪುಟ್ ನೋಡಿದ ತಕ್ಷಣ ಏನ್ ಮಾಡ್ತೀವಿ, ಸ್ಕಿಪ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಫಾರ್ಮೆಟ್ ಆಫ್ ನೆಸ್ಟೆಡ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಒಂದು ಪ್ರೋಗ್ರಾಮ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ಓಕೆ, ಪ್ರೋಗ್ರಾಮ್ ನೋಡಿ ಇಲ್ಲಿ. ಸೊ ಪ್ರೋಗ್ರಾಮ್ ಫಸ್ಟ್ ಏನಿದೆ, ಹ್ಯಾಶ್ ಇನ್ಕ್ಲೂಡ್ ಐಒಸ್ಟ್ರೀಮ್ ಯೂಸಿಂಗ್ ನೇಮ್ ಸ್ಪೇಸ್ std ಇಂಟ್ ಮೇನ್ ಓಪನ್ ಕ್ಲೋಸ್ ಪ್ಯಾರಂಥೀಸ್. ಅಂದ್ರೆ ಇಲ್ಲಿ ಹೆಡರ್ ಸೆಕ್ಷನ್, ಮೇನ್ ಸೆಕ್ಷನ್, ದೆನ್ ಇಮಿಡಿಯೇಟ್ ಫ್ಲಾ ಬ್ರಾಕೆಟ್ ಓಪನ್ ಆಗಿದೆ. ಅಂಡ್ ನೆಕ್ಸ್ಟ್ ಇಂಟ್ ಎ ಈಕ್ವಲ್ ಟು 1000. ನಾನು ಇಲ್ಲಿ ಏನ್ ಡಿಕ್ಲೇರ್ ಮಾಡಿದೀನಿ ವೇರಿಯಬಲ್ಸ್ ಅಲ್ಲಿ ಎ ಈಕ್ವಲ್ ಟು 1000 ಅಂತ ಕೊಟ್ಟಿದ್ದೀನಿ. ಅಂಡ್ ಅಗೇನ್ ಬಿ ವ್ಯಾಲ್ಯೂನು ತಗೊಂಡಿದ್ದೀನಿ, ಬಿ ಈಕ್ವಲ್ ಟು 2500. ಓಕೆ, ಸೊ ನೆಕ್ಸ್ಟ್ ಇಫ್ ಕಂಡೀಷನ್ ಇಲ್ಲಿ ಏನ್ ಮಾಡಿದೀನಿ, ಇಫ್ ಕಂಡೀಷನ್ ಆಡ್ ಮಾಡಿದೀನಿ, ಎ ಈಕ್ವಲ್ ಟು 100 ಅಂತ ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ಓಪನ್ ಫ್ಲಾ ಬ್ರಾಕೆಟ್, ಇಫ್ ಕಂಡೀಷನ್ ಆಗಿರ್ಬೋದು, ಇಫ್ ಎಲ್ಸ್ ಆಗಿರ್ಬೋದು, ನೆಸ್ಟೆಡ್ ಇಫ್. ಸೊ ಈ ರೀತಿಯಾದಂತ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಗಳಲ್ಲಿ ನಾವು ಇಮಿಡಿಯೇಟ್ ಏನ್ ಮಾಡ್ಬೇಕು, ಇಫ್ ಕಂಡೀಷನ್ ಆದ ತಕ್ಷಣ ಫ್ಲಾ ಬ್ರಾಕೆಟ್ ಓಪನ್ ಮಾಡಬೇಕು. ಅಂಡ್ ಇಫ್ ಬಿ ಈಕ್ವಲ್ ಟು 200 ಇಲ್ಲಿ ಏನ್ ಮಾಡಿದೀನಿ, ಕಂಡೀಷನ್ಸ್ ಅಪ್ಲೈ ಮಾಡಿದೀನಿ. ನಾನು ಏನ್ ಕೊಟ್ಟಿದ್ದೀನಿ, ಎ ಈಕ್ವಲ್ ಟು 100 ಅಂತಾನೆ ಬರ್ಬೇಕು. ಅಂಡ್ ಬಿ ಈಕ್ವಲ್ ಟು 200. ದೆನ್ ನೆಕ್ಸ್ಟ್ ಕೌಂಟ್ ಅಲ್ಲಿ ಅಂದ್ರೆ, ಸೊ ಸಿ ಎಲ್ ಹೇಗೆ ಕಲಿತಾ ಇದ್ವಿ, ಪ್ರಿಂಟ್ ಎಫ್ ಅಂತ ಹೇಳಿ ಹಾಕ್ತಾ ಇದ್ವಿ, ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಅಂತ ಹೇಳಿ, ಅದೇ ತರ C++ ಅಲ್ಲಿ ಕೌಂಟ್ ಅಂತ ಹೇಳಿ ಹಾಕ್ತೀವಿ. ಸೊ ಕೌಂಟ್ ಗೆ ಶಾರ್ಟ್ ಕಟ್ ಆಗಿ COUT ಅಂತ ಹೇಳಿ ನೋಡಿ. ಇಲ್ಲಿ ವ್ಯಾಲ್ಯೂ ಆಫ್ ಎ is 1000 ಅಂಡ್ ಬಿ is 2500. ಅಂಡ್ ನೆಕ್ಸ್ಟ್
ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕೌಂಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಈಸ್, ಲಾಸ್ಟ್ ಏನ್ ಮಾಡ್ತೀವಿ ಕನ್ಕ್ಲೂಷನ್ ಕೊಡ್ತೀವಿ ಹೌದಾ. ಸೊ ಅದು ಕನ್ಕ್ಲೂಷನ್ ನೋಡಿ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಎ ಈಸ್ ಗ್ರೇಟರ್ ಸಿಂಬಾಲ್ ಎ ಅಂಡ್ ಎಲ್ ಅಂಡ್ ಕೌಂಟ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಬಿ ಈಸ್ ಗ್ರೇಟರ್ ಸಿಂಬಾಲ್ ಬಿ ಅಂಡ್ ಎಲ್. ಸೊ ಇದೇನಾಗಿದೆ ಒಂದು ಪ್ರೋಗ್ರಾಮ್ ಫಾರ್ಮೆಟ್, ಆಮೇಲೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರೋಗ್ರಾಮ್ ಅಲ್ಲಿ. ಸೊ ನೋಡಿ ಇಲ್ಲಿ ಫ್ಲಾಗ್ ಬ್ರಾಕೆಟ್ಸ್ ಎಷ್ಟೊಂದು ಓಪನ್ ಆಗಿವೆ, ಹಾಗಾಗಿ ಕೌಂಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಒನ್ಸ್ ನೀವು ಚೆಕ್ ಮಾಡ್ಕೋಬೇಕು ಏನಾದ್ರೂ ಮಿಸ್ಟೇಕ್ಸ್ ಇದೆನಾ, ಸೆಮಿಕೊಲನ್ ಮಿಸ್ ಆಗಿದೆನಾ ಅಥವಾ ಪ್ಯಾರಂಥೀಸ್ ಮಿಸ್ ಆಗಿದೆನಾ, ಡಬಲ್ ಕೊಟೇಶನ್ಸ್ ಆರ್ ಗ್ರೇಟರ್ ಸಿಂಬಾಲ್ಸ್ ಆರ್ ಫ್ಲಾಗ್ ಬ್ರೇಸಸ್, ಇವಿಷ್ಟು ಏನ್ ಮಾಡ್ಬೇಕು ಕಂಪಲ್ಸರಿ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಎರರ್ಸ್ ಹಾಗೆ ಬರ್ತಾ ಇರುತ್ತೆ. ಸೊ ಎರರ್ಸ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ನಾವು ಎರರ್ಸ್ ನೋಡೋಣ. ಅಂಡ್ ಪ್ರೋಗ್ರಾಮ್ ನಾನು ರನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರೋಗ್ರಾಮ್ ನೋಡಿ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಎ ಈಸ್ 1000. ನಾನು ಇಲ್ಲೇನ್ ಕೊಟ್ಟಿನಿ ಜಸ್ಟ್ ಕಂಡೀಷನ್ಸ್ ಅಪ್ಲೈ ಮಾಡಿದ್ದು ಆಸ್ ಇಟ್ ಈಸ್ ನನಗೆ ಔಟ್ಪುಟ್ ಅಲ್ಲಿ ಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ದೀನಿ. ಏನಂತ ಕಂಡೀಷನ್? The exact value of A is 1000. The exact value of B is 2500. ಇದಿಷ್ಟು ಸಿಂಪಲ್ ಪ್ರೋಗ್ರಾಮ್. ನನ್ಗೇನು ನೀವು ಔಟ್ಪುಟ್ ಅಲ್ಲಿ ಬೇರೆ ತರ ಆದ್ರೂ ಮಾಡ್ಕೋಬಹುದು, ಅಥವಾ ಏನ್ ಕಂಡೀಷನ್ ಕೊಟ್ಟಿರ್ತೀರಿ ಅದು ಔಟ್ಪುಟ್ ಅಲ್ಲಿ ಜನರೇಟ್ ಆಗ್ಬೇಕಂತ ಹೇಳಿ ಸೊ ಈ ರೀತಿ ಆದ್ರೂ ಮಾಡ್ಬೋದು. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಪ್ರೋಗ್ರಾಮ್ ನ ಡಿಸೈನ್ ಮಾಡ್ಕೋಬಹುದು, ಡಿಪೆಂಡ್ ಆನ್ ಯು. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ. ಓಕೆ, ನಾವು ಸ್ವಿಚ್ ಸ್ಟೇಟ್ಮೆಂಟ್. ಸೊ ಸ್ವಿಚ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಲ್ರೆಡಿ ಸಿ ಎಲ್ ಕಲ್ತಿದ್ದೀರಿ. ಅಂಡ್ ನಾವು ಕಂಟಿನ್ಯೂಸ್ ಸಿ ಕಂಟಿನ್ಯೂ ಏನಿದೆ C++, ಇಲ್ಲಿ C++ ಅಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ, ಸೊ ಸಿ ಅಲ್ಲಿ ಆಲ್ರೆಡಿ ಕಲ್ತಿದ್ದು ಹೇಗೆ ಅಂತಂದ್ರೆ ಕೇಸ್ 1, ಕೇಸ್ 2, ಬ್ರೇಕ್ ಸ್ಟೇಟ್ಮೆಂಟ್ಸ್, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇದ್ವಿ. ಅದೇ ತರ ಸ್ವಿಚ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಸ್ವಿಚ್ ಕೇಸ್ ಇನ್ C++ ಲ್ಯಾಂಗ್ವೇಜ್ ಇಸ್ ಡಿಫೈನ್ಡ್ ಆಸ್ ಅ ಪ್ರೋಗ್ರಾಮಿಂಗ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಸೊ ನಾವು ಎಲ್ಲಾ ಒಂದು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ಗೂ ಈ ಫಸ್ಟ್ ಲೈನ್ ಏನ್ ಮಾಡ್ಬೋದು ಅಪ್ಲೈ ಮಾಡ್ಕೋಬಹುದು. Okay, that checks for a possible match to the provided condition against the available cases. If none of the case match, then the control will be execute the default statement block. So ನೋಡಿ ಇಲ್ಲಿ ಸ್ವಿಚ್ ಅಲ್ಲಿ ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಒಂದು ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ. ಯಾವ ರೀತಿ? ಕೇಸ್ 1, ಕೇಸ್ 2 ಅಂದ್ರೆ ಕೇಸಸ್ ನ ನಾವಿಲ್ಲಿ ಆಡ್ ಮಾಡ್ತೀವಿ. ವಾಟ್ ಈಸ್ ಕೇಸಸ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನ ನಾವಿಲ್ಲಿ ಕೇಸಸ್ ಅಂತ ಹೇಳಿ ಅಪ್ಲೈ ಮಾಡ್ತಾ ಇದೀವಿ. ಸೊ ಕೇಸ್ 1, ಕೇಸ್ 2 ಅಂಡ್ ದ ಲಾಸ್ಟ್ ಕೇಸ್ n ಅಂದ್ರೆ ಕಂಟಿನ್ಯೂಸ್ ನೀವು ಬರೀತಾ ಹೋಗ್ಬೋದು, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಹಾಗಾಗಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಡಿಸೈನ್ ಮಾಡ್ಬೇಕಾಗತ್ತೆ ಒಂದು ಪ್ರೋಗ್ರಾಮ್ ನ. ಅಂಡ್ ಇಲ್ಲಿ ನೋಡ್ಬೋದು ಇಫ್ ನನ್ ಆಫ್ ದ ಕೇಸಸ್ ಮ್ಯಾಚಸ್ ಅಂದ್ರೆ ಇನ್ ಕೇಸ್ ನಾವು ಕೊಟ್ಟಿರುವಂತ ಕೇಸಸ್ ಗಳಲ್ಲಿ ಮ್ಯಾಚಸ್ ಆಗಿಲ್ಲ ಒಂದಕ್ಕೊಂದು ಅಂತಂದ್ರೆ ದ ಕಂಟ್ರೋಲ್ ವಿಲ್ ಬಿ ಎಕ್ಸಿಕ್ಯೂಟ್ ದ ಡಿಫಾಲ್ಟ್ ಸ್ಟೇಟ್ಮೆಂಟ್. ಸೊ ಡಿಫಾಲ್ಟ್ ಅಂದ್ರೆ ಏನಾಗುತ್ತೆ ಅಲ್ಲಿ ಕಂಡೀಷನ್ ಎರರ್, ಪ್ರೋಗ್ರಾಮ್ ಒಂದು ರನ್ ಆಗಲ್ಲ ಅಂತ ಹೇಳಿ ಅರ್ಥ ಇದು. ಸೊ ನೆಕ್ಸ್ಟ್ ನೋಡೋಣ ಫ್ಲೋ ಚಾರ್ಟ್ಸ್ ನೋಡೋಣ. ಓಕೆ, ನೋಡಿ ಇಲ್ಲಿ ಫ್ಲೋ ಚಾರ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ಫ್ಲೋ ಚಾರ್ಟ್ ನೋಡ್ಬಿಟ್ರೆ ನಮಗೆ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವ್ ಏನ್ ಕಲಿಬೇಕು, ಫ್ಲೋ ಚಾರ್ಟ್ ನ ಡಿಸೈನ್ ಮಾಡೋದ್ ಕಲಿಬೇಕು. ಅಂಡ್ ಫಸ್ಟ್ ನೋಡಿ ಇಲ್ಲಿ ಸ್ವಿಚ್ ಎಕ್ಸ್ಪ್ರೆಷನ್ ಇದೇನ್ ಹೇಳ್ತೀವಿ ಸಿ ಅಲ್ಲಿ ಕಲ್ತಿದೀವಿ ಆಲ್ರೆಡಿ ಹೌದಾ. ಸಿ ಅಲ್ಲಿ ಏನ್ ಮಾಡ್ತಿದ್ವಿ ಸಿಂಟೆಕ್ಸ್ ಅಂತ ಹೇಳಿ ಹೇಳ್ತಾ ಇದ್ವಿ. ಅದೇ ತರ C++ ಅಲ್ಲಿ ಫ್ಲೋ ಚಾರ್ಟ್ಸ್ ಅಂತ ಹೇಳಿ ಹೇಳ್ತಾ ಇದೀವಿ. ಅಲ್ಲೂ ನಾವೇನ್ ಮಾಡ್ಕೋಬಹುದು ಫ್ಲೋ ಚಾರ್ಟ್ ನ ಡಿಸೈನ್ ಮಾಡ್ಕೋಬಹುದು, ಇಲ್ಲೂ ಡಿಸೈನ್ ಮಾಡಬಹುದು. ಅಂಡ್ ನೋಡಿ ಫಸ್ಟ್ ಸ್ವಿಚ್ ಎಕ್ಸ್ಪ್ರೆಷನ್ ಕೇಸ್ 1 ಸ್ಟೇಟ್ಮೆಂಟ್ 1, ಕೇಸ್ 2 ಸ್ಟೇಟ್ಮೆಂಟ್ 2, ಕೇಸ್ 3 ಸ್ಟೇಟ್ಮೆಂಟ್ 3. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಸ್ಟೇಟ್ಮೆಂಟ್ಸ್ ಅಪ್ಲೈ ಮಾಡೋಕಿನ ಮುಂಚೆ ಕೇಸಸ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಕೇಸ್ 2 ಸ್ಟೇಟ್ಮೆಂಟ್ 2 ಅಂಡ್ ಲಾಸ್ಟ್ ಏನ್ ಮಾಡ್ತೀವಿ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಅಲ್ಲಿಗೆ ಎನಫ್. ಸೊ ದಟ್ ಈಸ್ ವಾಟ್ ಎಂಡ್ ಸ್ವಿಚ್. ಅಲ್ಲಿಗೆ ಏನ್ ಮಾಡ್ತೀವಿ ನಾವು ಎಂಡ್ ಮಾಡ್ತೀವಿ. ಅಂಡ್ ಇಲ್ಲಿ ಕಂಡೀಷನ್ಸ್ ಏನೇನಿವೆ ಕೇಸ್ 1, ಕೇಸ್ 2 ವೆದರ್ ದ ಕಂಡೀಷನ್ ಗಿವನ್ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್ ಅನ್ನೋಕೆ ನಾವಿಲ್ಲಿ ಎಸ್ ಆರ್ ನೋ ಅಂತ ಹೇಳಿ ನಾನು ಅಪ್ಲೈ ಮಾಡಿದ್ದೀನಿ. ಅಂಡ್ ದಿಸ್ ಇಸ್ ಅ ಫಾರ್ಮೆಟ್ ಆಫ್ ಸ್ವಿಚ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಜಸ್ಟ್ ಇದು ಒಂದು ಫ್ಲೋ ಚಾರ್ಟ್ ನ ಹಾಕೊಳ್ಳಿ. ಅಂಡ್ ಎಲ್ಲಾ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ನೋಡ್ಬೋದು ಸೊ ಒಂದಕ್ಕೊಂದು ಏನಾಗುತ್ತೆ ರಿಲೇಟೆಡ್ ಇರ್ತವೆ ಅಂತ ಅನ್ಕೋಬಹುದು, ಬಟ್ ಒಂದಕ್ಕೊಂದು ರಿಲೇಟೆಡ್ ಇರಲ್ಲ. ಯಾವುದೇ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಗಿದ್ರು ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಾಗಿ ಸೊ ಪ್ರಾಕ್ಟೀಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ನೋಡೋಣ. ಓಕೆ, ಪ್ರೋಗ್ರಾಮ್ ನೋಡಿ ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್. ಸೊ ಹ್ಯಾಶ್ ಇನ್ಕ್ಲೂಡ್ ಐಒ ಸ್ಟ್ರೀಮ್ ಸೇಮ್ ಆಸ್ ಯೂಶುವಲ್ ನಾವ್ ಏನ್ ಕಲಿತಾ ಇದೀವಿ ಪ್ರೋಗ್ರಾಮ್ ಅಲ್ಲಿ. ಸೊ ಅದೇ ತರ ಹೆಡರ್ ಸೆಕ್ಷನ್, ಮೇನ್ ಸೆಕ್ಷನ್, ದೆನ್ ವೇರಿಯಬಲ್ ಡಿಕ್ಲರೇಷನ್. ಓಕೆ, ಇಲ್ಲಿ ನೋಡ್ಬೋದು ವೇರಿಯಬಲ್ ಡಿಕ್ಲರೇಷನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇಂಟ್ x equal to 3 ಸೆಮಿಕೋಲನ್ ಸ್ವಿಚ್ ಓಪನ್ ಕ್ಲೋಸ್ x.
ಇಲ್ಲಿ ಏನ್ ಕಂಡೀಷನ್ ಅಪ್ಲೈ ಮಾಡಿದೀನಿ ಅನ್ನೋ ಎಕ್ಸ್ ಅಂತ ಹೇಳಿ ಅಪ್ಲೈ ಮಾಡಿದೀನಿ. ಸೊ ವಾಟ್ ಈಸ್ ಎಕ್ಸ್ ಅಂತಂದ್ರೆ ನಾವು ಕೊಟ್ಟಿರುವಂತ ಕಂಡೀಷನ್ ಗಳಲ್ಲಿ ನನಗೆ ವ್ಯಾಲ್ಯೂ ಯಾವ ಚಾಯ್ಸ್ ಬೇಕು ಅಂತ ಹೇಳಿ ನಾನು ಎಕ್ಸ್ ಆಗಿ ಡಿಕ್ಲೇರ್ ಮಾಡಿದೀನಿ. ಅಂಡ್ ಇಲ್ಲಿ ನಾನು ಏನ್ ಡಿಕ್ಲೇರ್ ಮಾಡಿದೀನಿ ಕೇಸಸ್ ಅಲ್ಲಿ ಓನ್ಲಿ 3 ಅಂತ ಕೊಟ್ಟಿದ್ದೀನಿ. ಅಂಡ್ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಅಂಡ್ ನೆಕ್ಸ್ಟ್ ಸ್ವಿಚ್ ಕೇಸ್ 1 ಅಲ್ಲಿ ನೋಡ್ಬೋದು ಕೇಸ್ 1 ಆಗಿರ್ಬೋದು, ದೆನ್ ಸ್ವಿಚ್ ಆಗಿರ್ಬೋದು, ಸ್ವಿಚ್ ಅಲ್ಲಿ ಸೆಮಿಕೊಲನ್ ಬರೋದಿಲ್ಲ ಎಟ್ ಲಾಸ್ಟ್ ಅಲ್ಲಿ. ಅಂಡ್ ನೆಕ್ಸ್ಟ್ ಕೇಸ್ 1 ಕೊಲನ್ ಹಾಕ್ಬೇಕು, ಮರಿಬಾರ್ದು, ಸೆಮಿಕೊಲನ್ ಬರೋದಿಲ್ಲ ಇದರಲ್ಲಿ. ಕೇಸ್ 1 ಕೇಸಸ್ ಗಳಲ್ಲಿ ಯಾವಾಗ್ಲೂ ನಾವೇನ್ ಡಿಕ್ಲೇರ್ ಮಾಡ್ಕೋಬೇಕು, ಕೊಲನ್ ಡಿಕ್ಲೇರ್ ಮಾಡ್ಬೇಕು. ಅಂಡ್ ಕೌಂಟ್ ಡಬಲ್ ಕೊಟೇಶನ್ ಚಾಯ್ಸ್ ಇಸ್ 1 ಡಬಲ್ ಕೊಟೇಶನ್ ಕ್ಲೋಸ್. ಇಲ್ಲಿ ಏನಾಯ್ತು ನೋಡಿ ಇಲ್ಲಿ. ಸೊ 3 ಸ್ಟೆಪ್ಸ್ ಏನಿದೆ ಕೇಸ್ 1 ಆಮೇಲೆ ಕೌಂಟ್ ಆಮೇಲೆ ಬ್ರೇಕ್, ಅಲ್ಲಿಗೆ ಕೇಸ್ 1ಗೆ ಬ್ರೇಕ್ ಹಾಕ್ಬೇಕು. ಅಂಡ್ ನೆಕ್ಸ್ಟ್ ಕೇಸ್ 2 ಕೌಂಟ್ ಗ್ರೇಟರ್ ದೆನ್ ಸಿಂಬಲ್ ಚಾಯ್ಸ್ ಇಸ್ 2 ದೆನ್ ಬ್ರೇಕ್. ಕೇಸ್ 3 ಚಾಯ್ಸ್ ಇಸ್ 3 ಬ್ರೇಕ್. ಸೊ ಡಿಫಾಲ್ಟ್ ಅಂದ್ರೆ ಎಂಡ್ ಅಂತ ಹೇಳಿ ಅರ್ಥ. ಸೊ ಎಂಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೌಂಟ್ ಗ್ರೇಟರ್ ಸಿಂಬಲ್ ಚಾಯ್ಸ್ ಅದರ್ ದೆನ್ 1 2 and 3 ಅಂದ್ರೆ ಇನ್ನು ಯಾವ್ದಾದ್ರು ಇದೆನಾ ಅಂತ ಹೇಳಿ. ಸೊ ನಾವು ಕೊಟ್ಟಿರೋದೇ 3 ಕಂಡೀಷನ್ಸ್, ಐ ಮೀನ್ 3 ಕೇಸಸ್. ಆ 3 ಕೇಸಸ್ಗೆ at last break and close return 0 close flower bracket. ಸೊ ಇದಿಷ್ಟು ಏನಾಯ್ತು ಪ್ರೋಗ್ರಾಮ್ ಆಯ್ತು. ಇವಾಗ ಔಟ್ಪುಟ್ ನೋಡೋಣ. ಓಕೆ, ಔಟ್ಪುಟ್ ಏನ್ ಬರ್ಬೋದು ಗೆಸ್ ಮಾಡಿ. ಬಿಕಾಸ್ ನಾವಿಲ್ಲಿ ಕೇಸಸ್ ಏನ್ ಕೊಟ್ಟಿದೀವಿ ಅಂಡ್ ನಾನು ವೇರಿಯಬಲ್ ಡಿಕ್ಲರೇಷನ್ ಅಲ್ಲಿ ಏನ್ ಡಿಕ್ಲೇರ್ ಮಾಡಿದೀನಿ ಅದೇ ಬರುತ್ತೆ. ಇಲ್ಲಿ ನೋಡ್ಬೋದು ಔಟ್ಪುಟ್ ಅಲ್ಲಿ ಚಾಯ್ಸ್ ಈಸ್ 3. ಸೊ ವಾಟ್ ಈಸ್ ಚಾಯ್ಸ್? ಇಷ್ಟೆಲ್ಲ ಪ್ರೋಗ್ರಾಮ್ ಬರ್ದಿವಿ, ಓನ್ಲಿ 1 ಲೈನ್ ಅಲ್ಲಿ ನಮ್ಗೆ ಔಟ್ಪುಟ್ ಬರುತ್ತೆ ಅಂದ್ರೆ ಸೊ ಅದು ಯಾವ ರೀತಿ ಅಂತ ಹೇಳಿ ನೋಡ್ಬೇಕು, ಹೌದಾ? ಸೊ ಚಾಯ್ಸ್ ಈಸ್ 3 ಅಂತ ಹೇಳಿ ನಮ್ಗೆ ಔಟ್ಪುಟ್ ಜನರೇಟ್ ಆಗಿದೆ ಇಲ್ಲಿ. ಓಕೆ, ಸೊ ನೋಡ್ಬೋದು ಚಾಯ್ಸ್ ಈಸ್ 3 ಅಂತ ಹೇಳಿ. ಹೇಗ್ ಬರುತ್ತೆ ಚಾಯ್ಸ್ ಈಸ್ 3 ಅಂತಂದ್ರೆ, ಓಕೆ ಇಲ್ಲಿ ನೋಡ್ಬೋದು ಇಂಟ್ ಎಕ್ಸ್ ಈಕ್ವಲ್ ಟು 3 ನಾನು ಏನ್ ಡಿಕ್ಲೇರ್ ಮಾಡಿದೀನಿ, ಎಕ್ಸ್ ಈಕ್ವಲ್ ಟು 3 ಅಂತ ಡಿಕ್ಲೇರ್ ಮಾಡಿದೀನಿ. ಇಲ್ಲಿ ಚೇಂಜಸ್ ಮಾಡ್ತೀನಿ ನೋಡಿ. ಸೊ ಒನ್ಸ್ ಡಿಕ್ಲೇರ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಎಕ್ಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದೀನಿ. ಅಂಡ್ ಇವಾಗ ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ಓಕೆ, ಸೊ ರನ್ ಮಾಡ್ತಾ ಇದ್ದೀನಿ ಅಂಡ್ ಔಟ್ಪುಟ್ ಬರುತ್ತೆ ನೋಡೋಣ. ಓಕೆ, ಚಾಯ್ಸ್ ಇಸ್ 2 ನಾನು ಏನ್ ಚೇಂಜ್ ಮಾಡಿದೆ ಅಲ್ಲಿ 2 ಅಂತೇಳಿ ಹಾಕಿದೆ. ಸೊ ಹಾಗಾಗಿ ನಮ್ಗೆ ಔಟ್ಪುಟ್ ಅಲ್ಲಿ ಚಾಯ್ಸ್ ಇಸ್ 2 ಅಂತ ಹೇಳಿ ಬಂತು. ಓಕೆ, ಸೊ ಸಿಂಪಲ್ ಪ್ರೋಗ್ರಾಮ್ ಇದೆ. ಸ್ವಲ್ಪ ಕಾಂಪ್ಲಿಕೇಶನ್ಸ್ ಏನು ಅಂತಂದ್ರೆ ಫ್ಲಾರ್ ಬ್ರಾಕೆಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ಹಾಕ್ಬೇಕು. ಅಂಡ್ ಕೊಲನ್ ಅಂಡ್ ಡಬಲ್ ಕೊಟೇಶನ್ಸ್ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಮಿಸ್ ಆಯ್ತಂದ್ರೂ ನಮ್ಗೆ ಎರರ್ಸ್ ಜನರೇಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ಅಂಡ್ ನಾವು ಬ್ರೇಕ್ ಸ್ಟೇಟ್ಮೆಂಟ್. ಸೊ ಬ್ರೇಕ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಒಂದು ಪ್ರೋಗ್ರಾಮ್ಗೆ ಸೊ ಬ್ರೇಕ್ ಹಾಕ್ತಿವಿ. ಯಾವ ರೀತಿ ಅಂತಂದ್ರೆ ಪ್ರೋಗ್ರಾಮ್ ಕಂಪ್ರೆಸ್ ಆಗ್ಲಿ ಅಂತ ಹೇಳಿ ನಾವು ಅಲ್ಲಿಗೆ ಏನ್ ಮಾಡ್ತೀವಿ, ಬ್ರೇಕ್ ಹಾಕ್ತಿವಿ. ಅಂಡ್ ನೋಡ್ಬೋದು break statement in C++ language is defined as a programming conditional statement. So ಈ ಲೈನ್ ಪರ್ಟಿಕ್ಯುಲರ್ ಲೈನ್ ನಾವು ಎಲ್ಲಾ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಗು ಅಪ್ಲೈ ಮಾಡ್ಕೊಂತ ಹೋಗ್ಬೋದು. ಅಂಡ್ ಸ್ಟೇಟ್ಮೆಂಟ್ ದಟ್ ಇಸ್ ಡಿಸೈನ್ ಟು ಎಕ್ಸಿಟ್ ದ ಕಂಟ್ರೋಲ್ ಫ್ರಮ್ ದ ಕರೆಂಟ್ ಕೋಡ್ ಸೆಗ್ಮೆಂಟ್ ಟು ದ ನೆಕ್ಸ್ಟ್ ಕೋಡ್ ಸೆಗ್ಮೆಂಟ್ when a specific condition is satisfied. ಅಂದ್ರೆ ಕೊಟ್ಟಿರುವಂತ ಕಂಡೀಷನ್ಗೆ ಸೊ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಔಟ್ಪುಟ್ ಸಿಗುತ್ತೆ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ಆಗಲ್ಲ, ಎಕ್ಸಿಟ್ ಆಗತ್ತೆ. ಅಂಡ್ ನೋಡ್ಬೋದು ಸೊ ಫ್ಲೋ ಚಾರ್ಟ್ ನೋಡೋಣ. ಸಿಂಪಲ್ ಫ್ಲೋ ಚಾರ್ಟ್ ಇದೆ, ಜಾಸ್ತಿ ಕಾಂಪ್ಲಿಕೇಶನ್ಸ್ ಎಲ್ಲ ಇದರಲ್ಲಿ. ಸೊ ಫಸ್ಟ್ ಏನ್ ಮಾಡ್ತೀವಿ ನಾವಿಲ್ಲಿ ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ. ಸೊ ಕೊಟ್ಟಿರುವಂತ ಕಂಡೀಷನ್ಸ್ ಅಲ್ಲಿ ವೆದರ್ ಇಟ್ಸ್ ಅ ಟ್ರೂ ಆರ್ ಫಾಲ್ಸ್ ಅಂಡ್ ದ ಲಾಸ್ಟ್ ಬ್ರೇಕ್. ಸೊ ಇದಿಷ್ಟೇನಾಗಿದೆ ಚಿಕ್ಕದಾಗಿರುವಂತ ಕಂಟ್ರೋಲ್ ಸ್ಟೇಟ್ಮೆಂಟ್. ಸೊ ಪ್ರೀವಿಯಸ್ ಅಲ್ಲಿ ಇಲ್ಲಿವರೆಗೆ ಏನೇನು ಕಲ್ತ್ವಿ, ಇಫ್ ಎಲ್ಸ್ ಲ್ಯಾಡರ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ನೆಸ್ಟೆಡ್ ಇಫ್, ಹಾಗೆ ಬ್ರೇಕ್ ಸ್ಟೇಟ್ಮೆಂಟ್ಸ್, ಬ್ರೇಕ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಇವಿಷ್ಟು ಏನಾಯ್ತು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಅಂಡ್ ಎಲ್ಲಾ ತರದ ಪ್ರೋಗ್ರಾಮ್ಸ್ ಜೊತೆಗೆ ಅಂಡ್ ಥಿಯರಿನೂ ಹೇಳಿದೀನಿ. ಸೊ ಎಲ್ಲಾ ಕ್ಲಾಸಸ್ ಕಂಟಿನ್ಯೂಸ್ ಕೇಳ್ತಾ ಇರಿ. ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೂಪಿಂಗ್ ಹೇಳ್ತೀನಿ. ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್. ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ಕಿಂತ ಮುಂಚೆ ಸೊ ನೀವೆಲ್ಲಾ ಕ್ಲಾಸಸ್ ಏನ್ ಮಾಡ್ತಾ ಇರಿ, ನೋಟ್ ಡೌನ್ ಮಾಡ್ಕೋರಿ ಅಂಡ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.